ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಬಜೆಟ್ ಪ್ಲಾನಿಂಗು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ಲೈಂಟ್ಗಳು ಬಂದಾಗ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ. ಸೊ ಬಜೆಟ್ ಅನ್ನೋದು ಒಂದು ರ್ಯಾಂಡಮ್ ನಂಬರ್ಸ್ಗಳು ಅಲ್ಲ. ಸೊ ಬಜೆಟ್ ಎಲ್ಲಿ ಡಿಸೈಡ್ ಆಗುತ್ತೆ, ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟು ಮತ್ತು ನಿಮಗೆ ಯೂಸ್ ಮಾಡುವಂಥ ಕ್ವಾಲಿಟಿ ಮತ್ತು ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅದೊಂದು ಫಿನಿಶಿಂಗು, ಇದಿಷ್ಟ್ರ ಮೇಲೆ ನಿಮ್ಮ ಬಜೆಟು ಕಂಪ್ಲೀಟ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ಬಜೆಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಮಲ್ಲಿ ಅಂತ ಹೇಳಿದ್ರೆ ಒಂದು 6 ನಾವು ಪಾಯಿಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾವು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಏರಿಯಾ ಮತ್ತು ಯೂಸೇಬಲು, ಅಂದರೆ ಅದು ಯಾವ ಏರಿಯಾದಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ, ಅದರದ್ದು ಏನು ಕಾರ್ಪೆಟ್ ಏರಿಯಾ ಎಷ್ಟು, ಯೂಸೇಬಲ್ ಏರಿಯಾ ಎಷ್ಟು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇವಾಗ 30-40 ಸೈಟು ಅಂತ ಹೇಳಿದ್ರೆ ಆ ಒಂದು ಏರಿಯಾದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ, ಎಷ್ಟು ಬೆಡ್ರೂಮ್ಸ್ಗಳಿದೆ, ಆ ಒಂದೊಂದು ಬೆಡ್ರೂಮ್ಸಲ್ಲಿ ಯಾವ್ಯಾವ ಸೈಜ್ ಇದೆ, ಅಂದರೆ ಎಷ್ಟು ಬಿಗ್ ಸೈಜ್ ಆಗಿದೆ ಅದು ಡಿಪೆಂಡ್ ಆಗುತ್ತೆ. ಆ ಒಂದು ಏರಿಯಾ ಸೈಜ್ ಗೊತ್ತಾದಾಗ ನಮಗೆ ಎಕ್ಸಾಕ್ಟಾಗಿ ಒಂದು ಪ್ಲಾನಿಂಗ್ಸ್ ಕೊಡೋದಾಗಿರಲಿ ಅಥವಾ ಒಂದು ಐಡಿಯಾಸ್ ಹೇಳೋದಾಗಿರಲಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ, ಎಷ್ಟು ಏರಿಯಾ ವೈಸಲ್ಲಿ ಅದು ಕನ್ಸ್ಟ್ರಕ್ಟ್ ಆಗಿದೆ ಅಂತ. ಸೊ ಎರಡನೇದು ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಬಜೆಟು ಅಂತ ಹೇಳಿದ್ರೆ, ಸೊ ಮಟೀರಿಯಲ್ ಟೈಪ್ಸು. ಸಪೋಸ್ ಇವಾಗ ಅಂದ್ಕೊಳ್ಳಿ, ಒಂದು ಇಂಟೀರಿಯರ್ಸಲ್ಲಿ ಎಸ್ಪೆಷಲಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ಲೈವುಡ್ಡು, ಕರೆಕ್ಟಾ? ಆ ಪ್ಲೈವುಡ್ಡು ಮೇಯ್ನಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ತನಕ ಇದೆ. ಸೊ ಕೆಲವರು ಏನು ಮಾಡ್ತಾರೆ, ಆ್ಯಸ್ ಎ ಕ್ಲೈಂಟ್ ಆಗಿಬಿಟ್ಟು ಕ್ವಾಲಿಟಿಲಿ ಯಾವತ್ತು ಕಾಂಪ್ರಮೈಸ್ ಆಗಲ್ಲ. ಸೊ ಆಲ್ವೇಸ್ ಆಗಿ ಅವ್ರ ಪ್ರಿಯೋರಿಟಿ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಕ್ವಾಲಿಟಿ. ಸೊ ಪ್ಲೈವುಡ್ ಅಂತ ಬಂದಾಗ ಕೆಲವರು ಕಮರ್ಷಿಯಲ್ ಯೂಸ್ ಮಾಡ್ತಾರೆ ಎಂಟೈರ್ ಹೌಸ್ಗೆ, ಇನ್ನು ಕೆಲವರು ಕಂಪ್ಲೀಟ್ ಹೌಸ್ಗೆ ವಾಟರ್ ಪ್ರೂಫ್ BWP ಪ್ಲೈವುಡ್ನ ಯೂಸ್ ಮಾಡ್ತಾರೆ, ಅದು ಚೂಸ್ ಮಾಡ್ತಾರೆ. ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಧ ವಾಟರ್ ಪ್ರೂಫು ಅರ್ಧ ಕಮರ್ಷಿಯಲ್ ಪ್ಲೈವುಡ್ ಯೂಸ್ ಮಾಡ್ತಾರೆ. ಸೊ ಒಂದು ಬಂದುಬಿಟ್ಟು ಪ್ಲೈವುಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ಅಂತ ನೀವು ಪ್ರೈಸ್ ರೇಂಜ್ ತೊಗೊಂಡ್ರೆ ಒಂದು 45 ರುಪೀಸಿಂದ ನೀವು ತೊಗೊಂಡ್ರೆ ಅಪ್ ಟು 200-250 ರುಪೀಸ್ ತನಕ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಪ್ಲೈವುಡು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ಪ್ಲೈವುಡ್ ಕಂಪ್ಲೀಟ್ಲಿ ಹೌಸು BWPನ ಅಥವಾ ಕಂಪ್ಲೀಟ್ ಹೌಸು ನಿಮಗೆ ಏನು ಕಮರ್ಷಿಯಲ್ ಪ್ಲೈವುಡ ಅಥವಾ ಕಂಪ್ಲೀಟ್ ಹೌಸ್ HDHMR ಈ ಥರ. ಅಥವಾ ಇನ್ನೊಂದು ಏನಾಗುತ್ತೆ, ಇದು ಮಟೀರಿಯಲ್ ಪ್ಲೈವುಡ್ ಆದರೆ ಇನ್ನು ಮಿಕ್ಕಿದು ಬಂದ್ಬಿಡತ್ತೆ ನಿಮಗೆ ಏನು ಯಾವುದು ಲ್ಯಾಮಿನೇಟ್ಸಾ ಅಥವಾ ಕಂಪ್ಲೀಟ್ ಹೌಸ್ ಅಕ್ರಿಲಿಕ್ ಹೋಗ್ತಿದ್ದೀರಾ ಅಥವಾ ಬೇರೆ ಇನ್ನು PU ಫಿನಿಶು ಅಥವಾ ಕಂಪ್ಲೀಟ್ಲಿ ಕೇನ್ ಲ್ಯಾಮಿನೇಟ್ಸ್ ಈ ಥರ ಹೋಗ್ತಿದ್ದೀರಾ. ಸೊ ಅದ್ರ ಮೇಲೆ ನಿಮಗೆ ಎಕ್ಸಾಕ್ಟಾಗಿ ಬಜೆಟು ಯಾವ ರೀತಿ ಅಂತ ಹೇಳ್ಬಿಟ್ಟು ನಮಗೆ ಕನ್ಸಿಡರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಸೆಲೆಕ್ಟ್ ಮಟೀರಿಯಲ್ ಟೈಪ್ಸು. ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಡಿಸೈನ್ಸು. ಸಪೋಸ್ ಇವಾಗ ಒಬ್ಬ ಕ್ಲೈಂಟ್ ಆದವರು ಅವರಲ್ಲಿ ಮೈಂಡ್ ಸೆಟ್ಟಲ್ಲಿ ನಾರ್ಮಲ್ ಡಿಸೈನ್ಸ್ ಇದ್ದರೆ ಸಾಕು ಅಂತಾರೆ. ಇನ್ನು ಕೆಲವರು ಸ್ವಲ್ಪ ಮೀಡಿಯಂ ರೇಂಜಲ್ಲಿ ಇರಲಿ ಅಂತ ಇನ್ನೊಬ್ಬರು ಥಾಟ್ಸ್ಗಳಿರುತ್ತೆ. ಸೊ ಇನ್ನು ಕೆಲವರು ಇರ್ತಾರೆ ನನಗೆ ಪ್ರೀಮಿಯಂ ಬೇಕು, ಇನ್ನು ಕೆಲವರು ಲಕ್ಸುರಿ ಬೇಕು ಅಂತ. ಸೊ ನಿಮಗೆ ಬಜೆಟು ಫ್ಲಕ್ಚುಯೇಷನ್ ಆಗೋದು ಅಥವಾ ಅಪ್ ಆ್ಯಂಡ್ ಡೌನ್ ಆಗೋದು ಅಥವಾ ಡಿಕ್ರೀಸ್ ಆಗೋದು ನಿಮ್ಮ ಯಾವ ಥರ ಡಿಸೈನ್ಸ್ ಮಾಡ್ತಾರೆ. ಇವಾಗ ಸಪೋಸ್ ಇವಾಗ ಅಂದ್ಕೊಳ್ಳಿ ಮಾಡ್ಯುಲರು ಮ್ಯಾನುವಲ್ ಅಂತ ಹೋದಾಗ, ಸೊ ಮಾಡ್ಯುಲರ್ ಏನಿರುತ್ತೆ ನಿಮಗೆ ಕಂಪ್ಲೀಟ್ಲಿ ಬಾಕ್ಸ್ ಟೈಪು ರೆಕ್ಟ್ಯಾಂಗಲ್ ಟೈಪ್ಸ್ಗಳಿರುತ್ತೆ. ಸೊ ನಿಮಗೆ ಏನಾಗುತ್ತೆ ಸಿಂಪಲ್ ಡಿಸೈನ್ ಸಿಗುತ್ತೆ. ಅದೇ ನಿಮಗೆ ಮ್ಯಾನುವಲ್ ಹೋಗ್ತೀರಾ, ಕಂಪ್ಲೀಟ್ಲಿ ಕಸ್ಟಮೈಸ್ ಹೋಗ್ತೀರಾ ಅಂದಾಗ ಸೊ ನಿಮ್ಮದು ಕಸ್ಟಮೈಸಲ್ಲಿ ಜಾಸ್ತಿ ಮಟೀರಿಯಲ್ ಕನ್ಸ್ಯೂಮ್ ಆಗುತ್ತೆ, ಡಿಸೈನ್ ಪ್ಯಾಟರ್ನ್ ಸ್ಟೈಲು ಕೂಡ ಬೇರೆ ಥರ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಡಿಸೈನ್ಸು ಡಿಪೆಂಡ್ ಆಗುತ್ತೆ, ಲಕ್ಸುರಿ ಹೋಗ್ತೀರಾ, ಮೀಡಿಯಂ ಹೋಗ್ತೀರಾ ಅಥವಾ ಪ್ರೀಮಿಯಮ್ಗೆ ಹೋಗ್ತೀರಾ ಅಂತ. ಸೊ ಇದ್ರ ಮೇಲ್ಗಡೆ ಒಂದು ಬಜೆಟ್ ಕನ್ಸಿಡರ್ ಮಾಡಲಿಕ್ಕೆ ನಮಗೆ ಇನ್ನೊಂದು ಪಾಯಿಂಟ್ಗಳು ಸಿಗ್ಬೋದು. ಸೊ ನಾಲ್ಕನೇ ಬಂದುಬಿಟ್ಟು ಇವಾಗ ಮಟೀರಿಯಲ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಫಿನಿಶಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಂತರ ನಿಮಗೆ ಯಾವ ಕ್ವಾಲಿಟಿ ಅಂತ ಗೊತ್ತಾಯಿತು. ಸೊ ಇವಾಗ ಯೂಸ್ ಮಾಡುವಂಥ ಫಿಟ್ಟಿಂಗ್ಸ್ಗಳು ಅಥವಾ ಹಾರ್ಡ್ವೇರ್ಸ್ ಅಂತ ಕರಿತೀವಿ ಅಥವಾ ಯೂಸ್ ಮಾಡುವಂಥ ಆಕ್ಸೆಸರೀಸ್ಗಳು. ಸೊ ಇವಾಗ ನಾರ್ಮಲ್ ಹಾರ್ಡ್ವೇರ್ಸ್ ಅಂತ ಹೇಳಿದರೆ ಚಾನಲ್ಲು, ಇಂಜಸ್ಸು, ಸ್ಕ್ರೂಸು ಇವುಗಳೆಲ್ಲ ಒಂದು ಸಪ್ರೇಟ್ ಪಾರ್ಟ್ ಆದರೆ ಲೈಕ್ ನಿಮಗೆ ಬರುವಂಥದ್ದು ಆಕ್ಸೆಸರೀಸು. ಸೊ ಆಕ್ಸೆಸರೀಸ್ ಏನು ಅಂತ ಹೇಳಿದ್ರೆ ಇವಾಗ ಸಪೋಸ್ ಅಂದ್ಕೊಳ್ಳಿ ಬಿಗ್ ಬ್ರ್ಯಾಂಡೆಡ್ ಹೋಗ್ತೀರಾ ಅಥವಾ ಹಾಫ್ಲೆ ಹೆಟಿಕ್ ಹೋಗ್ತೀರಾ, ಬ್ಲಮ್ ಹೋಗ್ತೀರಾ, ಬರ್ಲಿನ್ ಹೋಗ್ತೀರಾ ಅಂದಾಗ ಸೊ ನಿಮಗೆ ಆಕ್ಸೆಸರೀಸ್ ಕಾಸ್ಟಿಂಗ್ ವೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ಕಿಚನಲ್ಲಿ ನೀವೆಲ್ಲ ಟ್ಯಾಂಡಮ್ಮು, ಕಟ್ಲರಿ, ಮ್ಯಾಜಿಕ್ ಕಲರ್ ಇವೆಲ್ಲ ಆಕ್ಸೆಸರೀಸ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ವಾರ್ಡ್ರೋಬ್ಸಲ್ಲಿ ಬರ್ತೀರಾ ಅಂದರೆ ಕೆಲವರು ಏನಾಗುತ್ತೆ ಸಿಂಪಲ್ ಡ್ರಾವರ್ ಆಗಿರಲಿ ಅಥವಾ ಹ್ಯಾಂಗರ್ ಪೈಪ್ಸ್ಗಳಾಗಿರಲಿ ಇವುಗಳನ್ನ ನಾರ್ಮಲಾಗಿ ಚೂಸ್ ಮಾಡ್ತಾರೆ. ಅದಲ್ಲದೆ ನಿಮಗೆ ಆಕ್ಸೆಸರೀಸ್ ಎಕ್ಸ್ಟ್ರಾ ಏನು ಬರುತ್ತೆ ಅಂತ ಹೇಳಿದ್ರೆ ಟ್ರೋಜರ್ ಆಗಿರ್ಬೋದು, ಪುಲ್ಔಟ್ಗಳಾಗಿರ್ಬೋದು ಅಥವಾ ನಿಮಗೆ ಏನು ವಾಚಸ್ ಏನು ವ್ಯಾಲೆಟ್ಸ್ಗಳು ಇಡಲಿಕ್ಕೆ ಆಕ್ಸೆಸರೀಸ್ಗಳಾಗಿರ್ಬೋದು ಇವೆಲ್ಲ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಐದನೇದು ಬಂದುಬಿಟ್ಟು ಲೇಬರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ಸು. ಸೊ ಎಷ್ಟು ಲೇಬರ್ಸ್ಗಳು ಬೇಕಾಗತ್ತೆ, ಎಷ್ಟು ಕಾಸ್ಟಿಂಗ್ ಆಗುತ್ತೆ ಅವ್ರುಗಳಿಗೆ, ಸೊ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಬೀಳುತ್ತೆ, ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಫೈನಲಿ ಏನಾಗುತ್ತೆ ಅಂದಾಗ ನೀವು ಚೂಸ್ ಮಾಡುವಂಥ ಪ್ಲೈವುಡ್ಸು, ಚೂಸ್ ಮಾಡುವಂಥ ಲ್ಯಾಮಿನೇಟ್ಸ್ಗಳಾಗಿರ್ಬೋದು, ಮಟೀರಿಯಲ್ಸ್ಗಳಾಗಿರ್ಬೋದು, ಚೂಸ್ ಮಾಡುವಂಥ ಫಿನಿಶಿಂಗ್ಗಳು,
ಸೊ ಇವೆಲ್ಲವೂ ಕನ್ಸಿಡರ್ ಆಗಿಬಿಟ್ಟು ನಂತರ ಡಿಸೈನ್ಸು ಯಾವ ಥರ ಇದೆ, ಲಕ್ಸುರಿ ಆಗಿದೆಯಾ ಅಥವಾ ಕಂಪ್ಲೀಟ್ಲಿ ಬೆಂಡಿಂಗ್ ಕಾನ್ಸೆಪ್ಟ್ ಆಗಿದೆಯಾ ಅಥವಾ ಪ್ರೀಮಿಯಮ್ ಆಗಿದೆಯಾ, ಸೊ ಎಲ್ಲ ಕಂಪ್ಲೀಟ್ಲಿ ಲ್ಯಾಮಿನೇಟಲ್ಲೇ ಮಾಡ್ಬೋದಾ ಅಥವಾ ಎಲ್ಲ ಕಂಪ್ಲೀಟಾಗಿ ಅಕ್ರೈಲಿಕಲ್ಲೇ ಮಾಡ್ಬೋದಾ ಅಥವಾ ಇವೆರಡನ್ನೂ ಬಿಟ್ಬಿಟ್ಟು PU ಅಥವಾ ಡಿಕೋ ಮಾಡಬೇಕಾ, ಇದು ಅಲ್ಲದೆ ಮತ್ತೆ ಲ್ಯಾಕೆಟ್ ಗ್ಲಾಸ್ ಆ ಥರ ಗ್ಲಾಸ್ ಕಾನ್ಸೆಪ್ಟಲ್ಲಿ ಹೋಗ್ಬೇಕಾ. ಸೊ ಎಲ್ಲ ಏನಾಗುತ್ತೆ ಡಿಸೈನ್ಸ್ ಆದಮೇಲೆ ಎಕ್ಸಾಕ್ಟಾಗಿ ನಿಮ್ಮ ಅಪ್ರೂವಲ್ ನಮಗೆ ಸಿಕ್ಕಿದಾಗ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಅಂತ. ಸೊ 6ನೇ ಪಾಯಿಂಟ್ಸಲ್ಲಿ ಡಿಸೈಡ್ ಆಗೋದೆ ಫೈನಲಿ ಯಾವ ಮಟೀರಿಯಲ್ ಚೂಸ್ ಮಾಡಿದ್ದೀರಾ, ಫೈನಲಿ ಯಾವ ಡಿಸೈನ್ನ ನೀವು ಅಪ್ರೂವಲ್ ಕೊಟ್ಟಿದ್ದೀರಾ, ಇದಿಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇವಾಗ ನನಗೆ ಎನ್ಕ್ವೈರಿ ಬರೋ ಕ್ಲೈಂಟ್ಸ್ಗಳಲ್ಲಿ ಇಮಿಡಿಯೇಟ್ಲಿ ಫ್ಲೋರ್ ಪ್ಲ್ಯಾನ್ ಕಳಿಸ್ಕೊಡ್ತಾರೆ, ಇಮಿಡಿಯೇಟ್ಲಿ ಏನು ಕೊಟೇಶನ್ಸ್ ಕೇಳ್ತಾರೆ. ಸೊ ಈ ಥರ ಕ್ಲೈಂಟ್ಸ್ಗಳಿಗೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಫಸ್ಟು ಆ್ಯಕ್ಚುಯಲ್ ಮೀಟಿಂಗ್ ತುಂಬ ಇಂಪಾರ್ಟೆಂಟು, ಬೇಸಿಕ್ ನಾಲೆಡ್ಜ್ಗಳನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾವುದ್ಯಾವುದೋ ಬ್ರ್ಯಾಂಡ್ ಪ್ಲೈವುಡ್ನ ಯೂಸ್ ಮಾಡೋದು ನಿಮಗೆ ಗೊತ್ತೇ ಇರಲ್ಲ ಯಾವ್ಯಾವ ಬ್ರ್ಯಾಂಡು ಅಂತ. ಸೊ ಕೆಲವೊಂದು ಸ್ಪೆಸಿಫಿಕೇಷನ್ಸ್ಗಳು ಇರುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು. ನಂತರ ನಿಮ್ಮ ಯಾವ ಕ್ವಾಲಿಟಿ ಆದಮೇಲೆ ಯಾವುದು ನಿಮಗೆ ಫಿನಿಶಿಂಗ್ ಇಂಪಾರ್ಟೆಂಟು. ಸೊ ಕೆಲವರಿಗೆ ಫಿನಿಶಿಂಗೇ ಗೊತ್ತಿರಲ್ಲ. ಸೊ ಲ್ಯಾಮಿನೇಟ್ ಅಕ್ರಿಲಿಕ್ ಬಿಟ್ಟರೆ ಇನ್ನು ಡಿಕೋ ಅಂದರೆ ಏನು, PU ಅಂದರೆ ಏನು ಗೊತ್ತಿರಲ್ಲ, ವಿನಿಯರ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಕೆಲವರಿಗೆ. ಸೊ ಅಂಥವರಿಗೆ ಅರ್ಥ ಮಾಡಿಸಿದಾಗ ಎಕ್ಸಾಕ್ಟಾಗಿ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ಗೊತ್ತಾಗತ್ತೆ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಫ್ಲೋರ್ ಪ್ಲಾನ್ ಕಳಿಸೋದು, ಕೊಟೇಶನ್ ತೊಗೊಳ್ಳೋದು, ಕೆಲಸ ಮಾಡಿಸೋದು ಅಲ್ಲ. ಸೊ ಡೀಟೈಲಿಂಗು ಏನು BOQ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸೇಬಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ.